ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಾಕ್ಷಾಯಿಣಿ, ನೀನು ಹೋದ ಮೇಲೆ ನನ್ನ ದಾರಿಗೆ ಅಡ್ಡವಾಗಿದ್ದ ಮುಳ್ಗಳೆಲ್ಲ ಸರಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ಹೋದ ಮೇಲೆ ಈಗ ನಿನ್ನ ಸೊಸೆಯಿಂದ ನನ್ನ ದಾರಿಗೆ ಅಡ್ಡವಾಗಿ ನಿಂತಿದ್ದಾರೆ. ನಿನಗೆ ನೆನಪಿದ್ಯಾ? ನಿನ್ನ ಸಾಯಿಸೋದಕ್ಕೆ ಅಂತ ನಾನು ನಿನಗೊಂದು ಮುಹೂರ್ತನ ನಿಶ್ಚಯ ಮಾಡಿದ್ದೆ. ಆದ್ರೆ ಅದಕ್ಕೂ ಮೊದಲು ನೀನೇ ಸಾಯೋ ಹಾಗಾಯ್ತು. ಯಾಕೆ ಹೇಳು? ಆ ಪರಿಸ್ಥಿತಿನ ನೀನೇ ತಂದುಕೊಂಡೆ. ಅನವಶ್ಯಕವಾಗಿ ನನ್ನ ಮೇಲೆ ಅನುಮಾನ ಪಡ್ತಿದೆ. ಈಗ ನಿನ್ನ ಸೊಸೆಯಿಂದ ಪಡ್ತಾ ಇದ್ದಾರಲ್ಲ ಆ ಥರ. ನಿನ್ನ ಮೊದಲನೇ ಸೊಸೆ ಅಂಬಿಕಾ ನಿನ್ನ ಹಾಗೆ ಇದ್ಲು, ನಿನ್ನ ಹಾಗೆ ಆಕಸ್ಮಿಕ ಸಾವು ಅನಿಸ್ಕೊಂಡು ಹೋದ್ಲು. ಈಗಿದಳಲ್ಲ ನಿನ್ನ ಎರಡನೇ ಸೊಸೆ ದುರ್ಗಾ, ನೀನ್ ಹೇಗೆ ಆಸೆ ಪಡ್ತಾ ಇದೆಯೋ ಅದೇ ಥರದ ಸೊಸೆನೇ ಸಿಕ್ಕಿದಾಳೆ. ಮನೇಲೆಲ್ಲರೂ ಸಂತೋಷವಾಗಿರ್ಬೇಕು, ಎಲ್ರೂ ನಾನೇ ಕಾಪಾಡಬೇಕು ಅನ್ನೋ ಥರದ ಸೊಸೆ. ಇವ್ರಿಗೆಲ್ಲ ಸುಮ್ಮನಿರೋದಕ್ಕೆ ಏನ್ ಸಮಸ್ಯೆ ಅಂತ. ಏನಾಗ್ತಿದೆ? ಏನಾಗ್ತಾ ಇದೆ? ದುರ್ಗಾ ಇಲ್ಲೇನ್ ಮಾಡ್ತಾ ಇದ್ದಾಳೆ? ಅಲ್ಲ, ನಿಮ್ಗೆ ಬಾಗ್ಲ ಹತ್ರನೂ ಬರಕ್ ಆಗ್ತಿಲ್ಲ ಅಂದ್ರೆ ನಾವ್ ಇದನ್ನ ಹೇಗ್ ತೆಗೆಯೋದು? ದುರ್ಗಾ, ಇಲ್ಲೇನ್ ಮಾಡ್ತಾ ಇದೀಯಾ? ರೂಮಿಂದ ಗಾಬ್ರಿಯಾಗಿ ಓಡ್ ಬಂದೆ. ಅದು ಬಾಸು, ಈ ರೂಮು ಮುಂಚೆ ನೀವು ಯಾವತ್ತಾದ್ರೂ ಒಳಗಡೆ ಹೋಗಿದ್ದೀರಾ? ಈ ರೂಮ್ ಒಳಗೆ ಹೋಗಿದ್ ನಂಗೆ ನೆನಪಾಗ್ತಾ ಇಲ್ಲ. ಈ ರೂಮ್ ಒಂಥರ ವಿಚಿತ್ರವಾಗಿದೆ ಬಾಸು. ಒಳಗಡೆ ಏನಿದೆ ಅಂತ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಇಷ್ಟು ದಿನ ನನಗೆ ಅನಿಸ್ತಾ ಇದ್ದಿದ್ದು ಇವಾಗ ನಿನ್ಗೆ ಅನಿಸ್ತಾ ಇದೆ ನೋಡು. ಬಾಸು, ನಾನು ಆಗ್ಲಿಂದ ಪ್ರಯತ್ನ ಪಡ್ತಿದ್ದೀನಿ, ಬಾಗ್ಲು ತೆಗಿಯಕ್ ಆಗ್ತಿಲ್ಲ. ಒಂದ್ ಸ್ವಲ್ಪ ನೀವು ನೋಡ್ತೀರಾ? ಇರಿ ಬಾಸು, ನಾನು ಪ್ರಯತ್ನ ಪಡ್ತೀನಿ. ತರುಣ್, ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ ಶಾಮಿ. ಸಾರಿ ತರುಣ್, ನಾನು ನೋಡ್ಲಿಲ್ಲ. ನಾನು ಅದನ್ನೇ ಹೇಳಕ್ ಹೊರಟಿದ್ದೀನಿ. ನೀನ್ ನಿನ್ ಸ್ಟಡೀಸ್ ಅಲ್ಲಿದ್ರೆ ನಿಂದೆ ಒಂದು ಪ್ರಪಂಚದಲ್ಲಿ ಇರ್ತೀಯಲ್ಲ, ಬೇರೆ ಏನು ಬೇಕೇ ಆಗಲ್ಲ ನಿಂಗೆ. ಯಾಕೆ ಹೀಗೆ ಹೇಳ್ತಿದ್ಯಾ ತರುಣ್? ಮತ್ತೆ ನಾನು ಮುಂದೆ ಬಂದು ಕೂತ್ಕೊಂಡಿದ್ದೆ, ನಿಂಗೆ ಗೊತ್ತೇ ಆಗ್ಲಿಲ್ಲ. ಸಾರಿ, ನೋಡ್ಲಿಲ್ಲ ಅಂತ ಹೇಳಿದ್ನಲ್ಲ. ಎಕ್ಸಾಮ್ಸ್ ಬೇರೆ ಹತ್ರ ಇದೆ ಅಂತಾನು ಹೇಳಿದೀನಿ. ಸದ್ಯಕ್ಕೆ ಇಂಪಾರ್ಟೆಂಟ್ ಇದು, ಇದ್ರ ಬಗ್ಗೆ ಫೋಕಸ್ ಮಾಡ್ಬೇಕಲ್ವಾ ನಾನು. ಓಹ್, ಸೊ ನಾನು ಇಂಪಾರ್ಟೆಂಟ್ ಅಲ್ಲ? ನಾನೆಲ್ಲ ಹಾಗೆ ಹೇಳ್ದೆ ತರುಣ್, ನನ್ಗೆ ನೀನು ಇಂಪಾರ್ಟೆಂಟೇ. ನಾನು ಇಂಪಾರ್ಟೆಂಟ್ ಆಗಿರ್ತಿದ್ರೆ ನನ್ನ ಕಡೆನೂ ಗಮನ ಕೊಡ್ತಿದ್ದೆ ಅಲ್ವಾ? ಸಾರಿ ಅಂತ ಹೇಳಿದ್ನಲ್ಲ, ನಾನು ಓದ್ತಾ ಇದ್ದೆ, ನೀನ್ ಬಂದ್ ಕೂತಿದ್ದ ನಾನು ನೋಡ್ಲಿಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಈಗಿನ ವಿಷಯ ಇಟ್ಕೊಂಡು ಮಾತಾಡ್ತಿಲ್ಲ ಶಾಮಿ, ಓವರ್ ಆಲ್ ಆಗಿ ಮಾತಾಡ್ತಿದ್ದೀನಿ. ನನಗೆ ಪ್ರಪೋಸ್ ಮಾಡಿ ಇಷ್ಟು ದಿನ ಆಗಿದೆ,
ಮನೇಲಿ ಈ ವಿಷಯ ಹೇಳು ಅಂತಾನೂ ಹೇಳಾಗಿದೆ. ಆದ್ರೆ ನೀನು ಈ ವಿಷಯದ ಬಗ್ಗೆ ಗಮನನೇ ಕೊಡ್ತಿಲ್ಲ. ತರುಣ್, ನಾನು ಸ್ವಲ್ಪ ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನೇ ತುಂಬ ಫೋರ್ಸ್ ಮಾಡ್ತಿದ್ದೀನಿ ಅನ್ಸುತ್ತೆ. ನಾವಿಬ್ರು ಇಷ್ಟು ಬೇಜಾರು ಮಾಡ್ಕೊಳ್ಳೋದು ಯಾಕೆ ಹೇಳು? ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡಿದ್ದೆ. ಇಂಪಾರ್ಟೆಂಟ್ ಡೆಸಿಷನ್. ಏನು? ಲೆಟ್ಸ್ ಬ್ರೇಕ್ ಅಪ್ ಶಾನ್ವಿ. ತರುಣ್, ಏನ್ ಹೇಳ್ತಿದ್ಯಾ? ಎಸ್ ಶಾನ್ವಿ, ಲೆಟ್ಸ್ ಬ್ರೇಕ್ ಅಪ್. ನನಗೆ ನನ್ನ ಬಗ್ಗೆನೇ ಒಂಥರ ಅನಿಸ್ತಿದೆ. ನಾನು ಇಡೀ ದಿನ ಹಗಲು ರಾತ್ರಿ ನೋಡದೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಬಟ್ ನಂದು ಒಂದು ಲೈಫ್ ಇದೆ ಅಲ್ವಾ? ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಐ ಥಿಂಕ್ ಅಲ್ಲಿ ಗೋ ಕ್ರೇಜಿ ಸಮ್ಡೆ. ನಂಗೆ ಅದೇ ಭಯ ಆಗ್ತಿರೋದು. ನಾನು ಇಷ್ಟೆಲ್ಲ ಎಫರ್ಟ್ ಹಾಕ್ತಿದ್ರು, ನೀನು ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ. ಅದಕ್ಕೆ ಹೇಳ್ತೀನಿ, ಲೆಟ್ಸ್ ಬ್ರೇಕ್. ತರುಣ್, ನಾನು ನಿನ್ನ ಅವಾಯ್ಡ್ ಮಾಡ್ತಾ ಇಲ್ಲ. ಐ ರಿಯಲಿ ಲವ್ ಯು. ನಾನು ಹೇಳ್ತಿದ್ದೀನಲ್ಲ. ನೀನು ಹೇಳ್ತೀಯಾ ಶಾನ್ವಿ, ಬಟ್ ಅದನ್ನು ಯಾವತ್ತೂ ತೋರಿಸ್ಕೊಟ್ಟಿಲ್ಲ. ನಿಜವಾಗ್ಲೂ ನನ್ನ ಇಷ್ಟಪಡಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಲೆಟ್ಸ್ ಬ್ರೇಕ್ ಅಪ್. ಶರತ್, ದುರ್ಗಾ, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅರೆ, ಅತ್ತೆ ಇಲ್ಲಿಂದ ಹೇಗೆ ಬಂದ್ರು? ಅಮ್ಮ, ಅದು ಈ ರೂಮು. ಶರತ್, ಇದು ನಿನ್ನ ಹೆತ್ತಮ್ಮ ದಾಕ್ಷಾಯಿಣಿದು. ಹೌದಪ್ಪ ಶರತ್, ನಿಮ್ಮಮ್ಮ ದಾಕ್ಷಾಯಿಣಿ ತೀರ್ಕೊಂಡಾಗ ಆಗ ನೀನಿನ್ನು ಚಿಕ್ಕ ಹುಡುಗ. ನಿನಗೆ ನಿಮ್ಮ ತಂದೆಗೆ ಈ ರೂಮಿಗೆ ಬಂದಾಗ್ಲೆಲ್ಲ ದಾಕ್ಷಾಯಿಣಿ ನೆನಪೆ ಕಾಡ್ತಾ ಇತ್ತು. ಅವಳ ನೆನಪಿಂದ ಹೊರಗೆ ಬಂದು ಹೊಸ ಬದುಕಿಗೆ ನೀನು ಹೊಂದ್ಕೊಳ್ಳೇಬೇಕಾಗಿತ್ತು ಶರತ್. ಅದಕ್ಕೆ ನಿಮ್ಮ ತಂದೆ ಮತ್ತೆ ನಾನು ಒಂದು ನಿರ್ಧಾರಕ್ಕೆ ಬಂದು ಅವತ್ತೇ ನಿಮ್ಮಮ್ಮ ದಾಕ್ಷಾಯಿಣಿ ರೂಮ್ನ ಮುಚ್ಚಿಬಿಟ್ವಿ. ಅಮ್ಮ, ನನಗೆ ನೆನಪಿಲ್ಲ ಅನ್ಸುತ್ತೆ ಶರತ್. ನೀನು ಈ ರೂಮಿಗೆ ಬಂದಾಗ ಆಗಿನ್ನೂ ಚಿಕ್ಕ ಹುಡುಗ. ಈಗ ನೀನು ಈ ರೂಮಿಗೆ ಬಂದಿರೋದನ್ನ ನಿಮ್ಮಮ್ಮ ಏನಾದರೂ ನೋಡಿದ್ದಿದ್ರೆ